ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಪ್ರೌಢಶಾಲಾ ಶಿಕ್ಷಕರ ಬಡ್ತಿ ಅಧಿಸೂಚನೆಯ ಬಗ್ಗೆ ಇದೀಗ ಒಂದು ಪತ್ರವು ಬಿಡುಗಡೆಯಾಗಿದ್ದು, ಆ ಒಂದು ಪತ್ರದ ಪ್ರಕಾರ ಒಟ್ಟು ಖಾಲಿ ಹುದ್ದೆಗಳು 2878 ಹುದ್ದೆಗಳಾಗಿದ್ದಾವೆ. ಸೊ ಅದರಲ್ಲಿ ಲೋಕಲ್ ಕೇಡರ್ ಬಂದುಬಿಟ್ಟು 2256 ಹುದ್ದೆಗಳು ಹಾಗೂ ರೆಸಿಡ್ಯೂವಲ್ ಪೇರೆಂಟಲ್ ಕೇಡರ್ ಬಂದುಬಿಟ್ಟು 622 ಹುದ್ದೆಗಳಿದ್ದಾವೆ. ಇದನ್ನು ನಾವು ಡೀಟೇಲ್ ಆಗಿ ನೋಡೋದಾದರೆ ಬನ್ನಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾವು ಮಾಡುವಂತಹ ವಿಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಷನ್ ತಮಗೆ ಬರುತ್ತೆ ಅಂತ ಹೇಳ್ತಾ ತಾವು ಇಲ್ಲಿ ಗಮನಿಸಬಹುದು. ಸೊ ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ 18,498 ಸುಮಾರಿದೆ. ಅದಲ್ಲದೆ GPT ಶಿಕ್ಷಕರ ಸಂಖ್ಯೆ 15,300 ಇದೆ ಸುಮಾರು. ಸೊ ಇದರಲ್ಲಿ ಪ್ರೌಢಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 2,256 ಹುದ್ದೆಗಳು ಲೋಕಲ್ ಕೇಟರ್ ಅಂದರೆ LC ಇದ್ದಾವೆ. ಸೊ RPCನಲ್ಲಿ 622 ಹುದ್ದೆಗಳಿದ್ದಾವೆ. ಇದನ್ನು ಒಂದು ವೇಳೆ 60:30:30:4:2:2:2 ಈ ಒಂದು ಅನುಪಾತ ಪ್ರಕಾರ ಒಂದು ವೇಳೆ ಕೊಡೋದಾದರೆ ಬಡ್ತಿ ಕೊಡೋದಾದರೆ ಸೊ PST ಶಿಕ್ಷಕರಿಗೆ ಮತ್ತು GPT ಶಿಕ್ಷಕರಿಗೆ ಹಾಗೂ ಸ್ಪೆಷಲ್ ಟೀಚರ್ಸ್ ಏನಿದಾರಲ್ಲ ಆ ಒಂದು 4:2:2:2 ಸೊ ಈ ಪ್ರಕಾರ ನೋಡೋದಾದರೆ ಲೋಕಲ್ ಕೇಡರ್ಗೆ ಬಂದುಬಿಟ್ಟು 13,354 ಹುದ್ದೆಗಳು ಬರುತ್ತೆ. GPT ಶಿಕ್ಷಕರಿಗೆ 677 ಹುದ್ದೆಗಳು, ಸ್ಪೆಷಲ್ ಟೀಚರ್ಸ್ಗೆ 225 ಹುದ್ದೆಗಳು ಬರ್ತದೆ. ಅದೇ ನಾವು RPC ನೋಡೋದಾದರೆ ಅಂದರೆ ಉಳಿಕೆ ವೃಂದದ ಹುದ್ದೆಗಳು ಅಂತೀವಲ್ಲ, ಸೊ ಆ ರೀತಿ ನೋಡೋದಾದರೆ 374 ಹುದ್ದೆಗಳು PST, 186 ಹುದ್ದೆಗಳು GPT, ಸ್ಪೆಷಲ್ ಟೀಚರ್ಸ್ ಬಂದುಬಿಟ್ಟು 62 ಹುದ್ದೆಗಳು ಬರುತ್ತೆ. ಈ ಒಂದು ಅಂಕಿ ಸಂಖ್ಯೆಗಳಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸವಾದರೆ ತಾವು ಇಲ್ಲಿ ಒಂದು ಲೆಟರನ್ನು ಗಮನಿಸಬಹುದು. ತಾವು ಗಮನಿಸಬಹುದು ಏನಪ್ಪ ಅಂತಂದರೆ ಸಂಪೂರ್ಣವಾದ ಒಂದು ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ಪಾಸ್ ಮಾಡಿಬಿಟ್ಟು ತಾವು ವಿಡಿಯೋವನ್ನು ಗಮನಿಸಬಹುದು. ಸೊ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.